In chapter 12, biotechnology and its application, let's study the Bt toxin. The specific Bt toxin genes were isolated from Bacillus thuringiensis and incorporated into the several crop plants such as cotton. ಈ ಕಾಟನ್ಗೆ ಇನ್ಕ್ಲೂಡ್ ಮಾಡ್ತೀವಿ. The choice of genes depends upon the crop and the target pest, as most Bt toxins are insect group specific. ಎಲ್ಲ ಟಾಕ್ಸಿನ್ ಎಲ್ಲದರ ಮೇಲೆ ಕೆಲಸ ಮಾಡೋದಿಲ್ಲ. ಕೆಲವಕ್ಕೆ ಮಾತ್ರ ಆಕ್ಟಿವೇಟ್ ಆಗುತ್ತೆ, ಕೆಲವಕ್ಕೆ ಮಾತ್ರ ಎಫೆಕ್ಟಿವ್ ಆಗುತ್ತೆ. The toxin is coded by a gene CRY1AC ನೇಮ್ ಕ್ರೈ. ಈ ಬಿಡಿ ಟಾಕ್ಸಿನ್ ಮಾಡೋಕ್ಕೆಲ್ಲ ಕ್ರೈ ಜೀನ್ ಅಂತಲೂ ಹೇಳ್ಬೋದು. ಹೇಳಿದ್ರೆ ಕ್ರಿಸ್ಟಲ್. There are a number of them. For example, the proteins encoded by the genes CRY1AC and CRY2AB controls the cotton bollworm. That CRY1AB controls the cotton borer. ಅಂತಂದ್ರೆ CRY AB1 ಏನು ಕಂಟ್ರೋಲ್ ಮಾಡುತ್ತೆ? ಕಾರ್ನ್ ಬೋರ್ನ್ಗೆ ಎಫೆಕ್ಟಿವ್ ಇದೆ. ಇನ್ನೊಂದು ಈ ಜೀನು CRY AB2 CRYAC1. ಆ ಜೀನ್ ಯಾವುದಕ್ಕೆ ಟಾಕ್ಸಿನ್ ಯಾವುದಕ್ಕೆ ಎಫೆಕ್ಟಿವ್ ಆಗುತ್ತೆ ಅಂದರೆ ಕಾಟನ್ ಬಾಲ್ವರ್ಮ್ಸ್ಗೆ. ಇದೊಂದು ಹೇಗೆ ಈ ಒಂದು ಬ್ಯಾಕ್ಟೀರಿಯಲ್ ಜೀನನ್ನು ಹೇಗೆ ಒಂದು ಇದಕ್ಕೆ ಸೇರಿಸ್ತೀವಿ, ನಮ್ಮ ಕಾಟನ್ ಪ್ಲಾಂಟಿಗೆ ಹೆಂಗೆ ಸೇರಿಸ್ತೀವಿ ಅನ್ನೋದೊಂದು ಒಂದು ಒಂದು ಬರ್ಡ್ಸ್ ಐ ವ್ಯೂನಲ್ಲಿ ಬೇಗನೆ ತಿಳ್ಕೊಳ್ಳೋಣ. ಸೇ ಫಾರ್ ಎಕ್ಸಾಂಪಲ್, ಇದು ಎಲ್ಲಿದೆ? ಕ್ರೈ ಜೀನ್ ಎಲ್ಲಿದೆ? ಬ್ಯಾಕ್ಟೀರಿಯಾದಲ್ಲಿದೆ. ಯಾವ ಬ್ಯಾಕ್ಟೀರಿಯಾ? ಬ್ಯಾಸಿಲಸ್ thuringiensis ಬ್ಯಾಕ್ಟೀರಿಯಾ. ಆ ಬೀಟಿನಲ್ಲಿರುವಂಥ ಏನು ಜೀನ್ ಏನಿದೆ ಅದ್ರದ್ದು ಪ್ಲಾಸ್ಮಿಡಲ್ಲಿ BT ಟಾಕ್ಸಿನ್ ಜೀನ್ ಇರುತ್ತೆ, ಅಂದರೆ ಕ್ರೈ ಜೀನ್ ಇರುತ್ತೆ. ಅದನ್ನೇನು ಮಾಡ್ತೀವಿ? ಅದನ್ನು ಆ ಪ್ಲಾಸ್ಮಿಡ್ನ ಹೊರಗಡೆ ತೊಗೊತೀವಿ. ಈ ಬ್ಯಾಕ್ಟೀರಿಯಾ ಸೆಲ್ ಲೈಸಿಸ್ ಮುಖಾಂತರ ಇದನ್ನ ಹೊರಗಡೆ ತೊಗೊತೀವಿ, ಸಪ್ರೇಟಾಗಿ ತೊಗೊತೀವಿ. ತಗೊಂಡು ಅದನ್ನ ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಿಸ್ ಜೊತೆ ನಾವು ಟ್ರೀಟ್ ಮಾಡಿದಾಗ ವಿ ಕ್ಯಾನ್ ಐಸೋಲೇಟ್ ದಿಸ್ ಜೀನ್, ಕ್ರೈ ಜೀನ್. ಇದನ್ನ ಎಲ್ಲಿ ಸೇರಿಸ್ಬೇಕು? ಒಂದು ವೆಕ್ಟರ್ ಬೇಕು ನಮಗೆ. ವೆಕ್ಟರ್ ಯಾವುದು? ಪ್ಲಾಂಟ್ಗೆ ಸಾಮಾನ್ಯವಾಗಿ ಜೀನ್ ಸೇರಿಸೋದು ಎಲ್ಲಿ ಸೇರಿಸ್ತೀವಿ ಅಂದರೆ TI ಪ್ಲಾಸ್ಮಿಡಿಂದ ಸೇರಿಸ್ತೀವಿ. TI ಪ್ಲಾಸ್ಮಿಡ್ ಆಕ್ಸಿಸ್ ವೆಕ್ಟರ್. ಇದು ಎಲ್ಲಿರುತ್ತೆ? ಇಟ್ ಇಸ್ ಪ್ರೆಸೆಂಟ್ ಇನ್ Agrobacterium tumeficans ಬ್ಯಾಕ್ಟೀರಿಯಾ. ಇಟ್ ಕಂಟೈನ್ಸ್ ದ TI ಪ್ಲಾಸ್ಮಿಡ್. ವೇರ್ we will use this. This causes a tumor in the plant. So where this organism has a capability of transferring its genes to the plant. So thereby the formation of tumor will take place. So it has that capability of transferring the genes for its genes to the plant. So ಈ ಒಂದು ಪ್ರಾಪರ್ಟಿನ ಉಪಯೋಗಿಸ್ಕೊತೀವಿ. ಇದರಲ್ಲಿರೋ TI ಪ್ಲಾಸ್ಮಿಡ್ನ ನಾವು ಐಸೋಲೇಟ್ ಮಾಡ್ತೀವಿ. ಈ TI ಪ್ಲಾಸ್ಮಿಡ್ಗೆ ನಾವು ಈ BT ಬ್ಯಾಕ್ಟೀರಿಯಾದಿಂದ ಐಸೋಲೇಟ್ ಮಾಡಿದ ಕ್ರೈ ಜೀನ್ ಇದಕ್ಕೆ ಇನ್ಸರ್ಟ್ ಮಾಡ್ತೀವಿ. ಸೊ ದಿಸ್ ಬಿಕಮ್ಸ್ ದಿ recombinant TI plasmid. Then we allow this recombinant TI plasmid to get transformed into the Agrobacterium tumeficans bacteria. ಇದನ್ನ ಈ ಬ್ಯಾಕ್ಟೀರಿಯಾದೊಳಗೆ ಸೇರಿಸ್ತೀವಿ. ಅದು recombinant plasmid. ಒಂದ್ಸಲ ಸೇರಿಸಿದ ಕೂಡಲೇ what is going to happen there? ಸೊ ಯಾವಾಗ ಸೇರಿಸ್ಬೋದು ನಾವು? ಯಾವಾಗ ಹಾಕೋಬೋದು? ಸಾಮಾನ್ಯವಾಗಿ ಯಾವಾಗ ನಾವು ಈ ಒಂದು ಕ್ಯಾಲಸ್ ಟಿಶ್ಯೂ ಕಲ್ಚರ್ ಟೆಕ್ನಾಲಜಿ ಮುಖಾಂತರ ಆ ಎಂಬ್ರಿಯಾನಿಕ್ ಸೆಲ್ಸ್ಗೆ ಇಲ್ಲ ಕ್ಯಾಲಸ್ಗೆ ನಾವು ಅನ್ಡಿಫ್ರೆನ್ಷಿಯೇಟೆಡ್ ಮೆರಿಸ್ಟಮ್ಯಾಟಿಕ್ ಸೆಲ್ಸ್ಗೆ ನಾವು ಅದನ್ನ ಇನ್ಫೆಕ್ಟ್ ಮಾಡಿದಾಗ ಏನಾಗುತ್ತೆ? ಆ ಒಂದು ಸೆಲ್ಗೆ ಸೇರಿಕೊಳ್ಳುತ್ತೆ, ಪ್ಲಾಂಟ್ ಸೆಲ್ಗೆ ಸೇರಿಕೊಳ್ಳುತ್ತೆ. ಸೊ ದಟ್ ಪ್ಲಾಂಟ್ ಸೆಲ್ ಥ್ರೂ ದ ಪ್ರೋಸೆಸ್ ಆಫ್ ಕ್ಲೋನಲ್ ಪ್ರೊಪಗೇಷನ್ ಮುಖಾಂತರ ಅದೇನು ಟ್ರಾನ್ಸ್ಫಾರ್ಮ್ಡ್ ಏನು ಪ್ಲಾಂಟ್ ಸೆಲ್ ಇರುತ್ತೆ, ಪ್ಲಾಂಟ್ ಸೆಲ್ಗೆ ಏನು ಬ್ಯಾಕ್ಟೀರಿಯಲ್ ಜೀನೋಮ್ ಬಂದಿರುತ್ತೆ ಅದನ್ನು ನಾವು ಬೆಳೆಸ್ಬಿಟ್ಟು ಟಿಶ್ಯೂ ಕಲ್ಚರ್ ಮುಖಾಂತರ ಅದನ್ನೆಲ್ಲ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ನ ಬೆಳೆಸಿ ಅದನ್ನು ಲೇಟರ್ ವಿ ವಿಲ್ ರಿಲೀಸ್ ಟು ದಿ ಮಾರ್ಕೆಟ್. ಸೊ ದಟ್ ಈಸ್ ಒನ್ ವೆರಿ ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇನ್ ದ ಪ್ರಿಪರೇಷನ್ ಆಫ್ ದಿಸ್ genetically modified plant. In that way, we are inserting the bacterial genome of our interest into the cotton to form the BT cotton.
ಸೊ ಇಲ್ಲಿ ಇದೊಂದು ಡಯಾಗ್ರಾಮ್ 12.1 ನೋಡ್ಬೋದು. ಇಲ್ಲಿ ಬಾಲ್ವರ್ಮಿಂದ ತೊಂದರೆ ಆದಂಥ ಡ್ಯಾಮೇಜ್ ಆದಂಥದ್ದು ನಾವು ಒಂದು ಚಿತ್ರ ನೋಡ್ಬೋದು. ನೆಕ್ಸ್ಟ್ ಇನ್ನೊಂದು ಟೆಕ್ನಾಲಜಿ ಇದೆ, ಪೆಸ್ಟ್ ರೆಸಿಸ್ಟೆನ್ಸ್ ಪ್ಲಾಂಟ್ಸ್ ಮಾಡುವಂಥದ್ದು. ಏನಂತಂದರೆ ಸಮ್ ನಿಮೆಟೋಡ್ ಆಸ್ ದೇರ್ ಲೈಕ್ ಮೆಲೋಡಿಗೈನೆ incognita. This Melodigene is a nematode. This nematode, it will infect the tobacco rods and causes the illness. ಈ ನಿಮೆಟೋಡ್ ಇನ್ಫೆಸ್ಟೇಷನ್ನ ನಾವು ಹೇಗೆ ಕಂಟ್ರೋಲ್ ಮಾಡ್ಕೋಬೋದು, ಯಾವ ಒಂದು ನಿಟ್ಟಿನಲ್ಲಿ ನಾವು ಕಂಟ್ರೋಲ್ ಮಾಡ್ಕೋಬೋದು ಅನ್ನೋದಕ್ಕೆ ಒಂದು ಬೇಸಿಕ್ ಮೆಕ್ಯಾನಿಸಮ್ ಇರುತ್ತೆ. ಎಲ್ಲಿ ಯುಕ್ಯಾರಿಯೋಟ್ಸ್ನಲ್ಲಿ RNA ಇಂಟರ್ಫೆರೆನ್ಸ್ ಅಂತ ಇರುತ್ತೆ. RNA ಇಂಟರ್ಫೆರೆನ್ಸ್ ಯಾಕಂದರೆ ಯಾವುದೇ ಒಂದು ಸ್ಟ್ರೇ RNA ಏನಾದರೂ ಒಂದು ಸೆಲ್ ಒಳಗಿದ್ರೆ ಆ ಸ್ಟ್ರೇ RNA ದಟ್ ವಿಲ್ ನಾಟ್ ಎಕ್ಸಿಸ್ಟ್ ಇನ್ ದಿ ಸೈಟೋಪ್ಲಾಸಮ್. ಸೊ ಪ್ರೋಟೀನ್ ಸಿಂಥಸಿಸ್ ಮೆಕ್ಯಾನಿಸಮ್ಗೆ ಅದು ಇಂಟರ್ಫಿಯರೆನ್ಸ್ ಮಾಡುತ್ತೆ ಒಂದು. ಆಮೇಲೆ ಜೀನ್ ರೆಗ್ಯುಲೇಷನ್ಗೂ ಸಹ ಈ ಒಂದು RNA interference mechanism that present in the eukaryotic cell that controls the gene expression. So we are utilizing this property of the eukaryotic cells. So this RNA takes place in all eukaryotic organisms as a method of cellular defense. So ಯಾವ್ದಾದ್ರು ವೈರಲ್ RNA ಬಂದರೆ, ಇನ್ಯಾವುದು ಸ್ಟ್ರೇ RNAs ಇದ್ರೆ, ಇದು ಸೆಲ್ಯುಲರ್ ಡಿಫೆನ್ಸ್ ಮೆಕ್ಯಾನಿಸಮ್ ಆಲ್ರೆಡಿ ಎಕ್ಸಿಸ್ಟೆನ್ಸಲ್ಲಿ ಇದೆ, ಸೆಲ್ಲಲ್ಲಿ ನ್ಯಾಚುರಲ್ ಇದೆ. ದಿಸ್ ಮೆಥಡ್ ಇನ್ವಾಲ್ವ್ಸ್ ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA ಡ್ಯೂ ಟು ಕಾಂಪ್ಲಿಮೆಂಟರಿ ಡಬಲ್ ಸ್ಟ್ರಾಂಡೆಡ್ RNA ಮಾಲಿಕ್ಯೂಲ್ that binds to and prevents translation of mRNA. That is silencing the mRNA, so that the mRNA got silenced and the protein not expressed. Thereby we are silencing the gene, we are interfering the gene expression. The source of this complementary RNA could be from an infection by virus. ಈ ಕಾಂಪ್ಲಿಮೆಂಟರಿ RNA ಎಲ್ಲಿ ಬರ್ಬೋದು? ಸಾಮಾನ್ಯವಾಗಿ ವೈರಸ್ ಇಂದ ಬರ್ಬೋದು. ದೆನ್ ಮೊಬೈಲ್ ಜೆನೆಟಿಕ್ ಎಲಿಮೆಂಟ್ಸ್, ಟ್ರಾನ್ಸ್ಪೋಸಾನ್ಸ್ ಅಂತ, ಜಂಪಿಂಗ್ ಜೀನ್ಸ್ ಅಂತ ಇರುತ್ತೆ. ಆ ಜಂಪಿಂಗ್ ಜೀನ್ಸ್ ಇಂತನೂ ಇದೊಂದು RNA ಮೀಡಿಯೇಟು ಅದರ ಜೆನೆಟಿಕ್ ಎಲಿಮೆಂಟ್ಸ್ ಇಂದನೂ ಸಹ ಬರೋ ಸಾಧ್ಯತೆ ಇರುತ್ತೆ. ಯೂಸಿಂಗ್ ಆಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ಸ್, ನಿಮೆಟೋಡ್ ಸ್ಪೆಸಿಫಿಕ್ ಜೀನ್ಸ್ ವರ್ ಇಂಟ್ರೊಡ್ಯೂಸ್ಡ್ ಇನ್ ದ ಹೋಸ್ಟ್ ಪ್ಲಾಂಟ್. ಆಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ಸ್ನ ಉಪಯೋಗಿಸ್ಕೊಬಿಟ್ಟು ಲೈಕ್ TI ಪ್ಲಾಸ್ಮಿಡ್ನ ನಿಮೆಟೋಡ್ ಸ್ಪೆಸಿಫಿಕ್ ಜೀನ್ಸ್ ವರ್ ಇಂಟ್ರೊಡ್ಯೂಸ್ ಇನ್ ಟು ದ ಹೋಸ್ಟ್ ಪ್ಲಾಂಟ್. ನಿಮೆಟೋಡ್ ಸ್ಪೆಸಿಫಿಕ್ ಜೀನ್ಸ್, ನಿಮೆಟೋಡಲ್ಲಿ ಇರುವಂಥ ಜೀನ್ಸ್ಗಳನ್ನು ನಾವು ಈ ಆಗ್ರೋಬ್ಯಾಕ್ಟೀರಿಯಂ ವೆಕ್ಟರ್ಗೆ ಅಂದರೆ TI ಪ್ಲಾಸ್ಮಿಡ್ಗೆ ಹಾಕಿ ಅದನ್ನು ಹೋಸ್ಟ್ ಪ್ಲಾಂಟಿಗೆ ಟ್ರಾನ್ಸ್ಫರ್ ಮಾಡೋದು. ದ ಇಂಟ್ರೊಡಕ್ಷನ್ ಆಫ್ DNA was such that it produced both sense and antisense strand. ನಾವೇನಾದರೂ DNA ಹೋಸ್ಟ್ ಒಳಗೆ ಇಂಟ್ರೊಡ್ಯೂಸ್ ಮಾಡ್ತೀವೋ ಆ ಜೀನ್ ಏನಾಗುತ್ತೆ, ಆ DNA ಏನಾಗುತ್ತೆ, ಅದು ರೆಪ್ಲಿಕೇಶನ್ ಆಗುತ್ತೆ. ಆ ರೆಪ್ಲಿಕೇಶನ್ ಆಗಿ ಏನು ಸಿಂಥಸಿಸ್ ಮಾಡುತ್ತೆ ಅಂತಂದರೆ RNA ಸ್ಟ್ಯಾಂಡ್ಸ್ನ ಸಿಂಥಸಿಸ್ ಮಾಡುತ್ತೆ. ಆ ಎರಡು ಥರದ RNA ಸ್ಟ್ಯಾಂಡ್ಸ್ನ ಸಿಂಥಸಿಸ್ ಮಾಡುತ್ತೆ. ಒಂದು ಸೆನ್ಸ್ ಸ್ಟ್ಯಾಂಡ್, ಇನ್ನೊಂದು ಆಂಟಿಸೆನ್ಸ್ ಸ್ಟ್ಯಾಂಡ್. ಅವೆರಡು ಕಾಂಪ್ಲಿಮೆಂಟರಿ ಆಗಿರುತ್ತೆ. ಇನ್ ದ ಹೋಸ್ಟ್ ಸೆಲ್ಸ್ ದ ಟೂ RNA ಬೀಯಿಂಗ್ ಕಾಂಪ್ಲಿಮೆಂಟರಿ ಟು ಈಚ್ ಅದರ್ ಫಾರ್ಮ್ಡ್ ಎ ಡಬಲ್ ಸ್ಟ್ಯಾಂಡರ್ಡ್ RNA. ಎರಡು ಕಾಂಪ್ಲಿಮೆಂಟರಿ ಇರೋದ್ರಿಂದ ಆ ಡಬಲ್ ಸ್ಟ್ಯಾಂಡರ್ಡ್ RNA ಆಗುತ್ತೆ. ಇದು ದಟ್ ಇನಿಷಿಯೇಟೆಡ್ RNAi. ಈ ಒಂದು ಮೆಕ್ಯಾನಿಸಮ್ ಏನಂತೆ RNA ಇಂಟರ್ಫಿಯರೆನ್ಸ್ನ ಟ್ರಿಗರ್ ಮಾಡುತ್ತೆ. ದಸ್ ಸೈಲೆನ್ಸ್ ದಿ ಸ್ಪೆಸಿಫಿಕ್ mRNA ಟು ದ ನಿಮೆಟೋಡ್. ಈ ನಿಮೆಟೋಡ್ಗೆ ಸ್ಪೆಸಿಫಿಕ್ mRNA ಸಿಂಥೆಸಿಸ್ ಅಂದರೆ ನಿಮೆಟೋಡ್ನಲ್ಲಿ ಪ್ರೋಟೀನ್ ಸಿಂಥೆಸಿಸ್ ಆಗಲ್ಲ. ಈ ಹೋಸ್ಟಲ್ಲಿ ತಯಾರಾದಂಥ ಡಬಲ್ ಸ್ಟ್ಯಾಂಡರ್ಡ್ RNA ಏನಾಗುತ್ತೆ, ಇಟ್ ವಿಲ್ ಬಿ ಇಂಜೆಸ್ಟೆಡ್. ಅಂದರೆ ಈ ನಿಮೆಟೋಡ್ ಫೀಡಿಂಗ್ ಟೈಮಲ್ಲಿ, ನಿಮೆಟೋಡ್ ಅದೇನು ಪ್ಲಾಂಟ್ ಸೆಲ್ಸ್ನ ತಿನ್ನೋ ಒಂದು ಟೈಮಲ್ಲಿ ಅದು ನಿಮೆಟೋಡ್ ಒಳಗೆ ಹೋಗುತ್ತೆ. ಯಾವುದು? ಡಬಲ್ ಸ್ಟ್ಯಾಂಡರ್ಡ್ RNA. ಎಲ್ಲಿ ತಯಾರಾದಂಥದ್ದು? ಹೋಸ್ಟಲ್ಲಿ ತಯಾರಾದ. The double stranded RNA that was developed inside the host cell during the feeding time, when the nematode
gets this double stranded RNA from the host cell, okay, that will trigger the RNA interference in the nematode. The consequence was that parasite could not survive in the transgenic host. ಆ ಟ್ರಾನ್ಸ್ಜೆನಿಕ್ ಹೋಸ್ಟಲ್ಲಿ ಆ ಪ್ಯಾರಾಸೈಟ್ ಉಳ್ಕೊಳ್ಳೋಕ್ಕಾಗಲ್ಲ. ಯಾಕೆ ಅಂತಂದರೆ RNA ಇಂಟರ್ಫಿಯರೆನ್ಸ್ ಇರುತ್ತೆ ಅಲ್ಲಿ. ಆಮೇಲೆ ಅದು ಆ ನಿಮೆಟೋಡ್ ಪ್ರೋಟೀನ್ನ ಎಕ್ಸ್ಪ್ರೆಸ್ ಆಗೋಕ್ಕೆ ಬಿಡೋದಿಲ್ಲ. ಅದೇ ಹೇಳ್ತಾರೆ ಇಲ್ಲಿ, ದ ಕಾನ್ಸಿಕ್ವೆನ್ಸ್ ವಾಸ್ ದಟ್ ಪ್ಯಾರಾಸೈಟ್ could not survive in the transgenic host expressing specific interfering RNA. The transgenic plant therefore got itself protected from the parasite. ಇಲ್ಲಿ ಇದೊಂದು ಚಿತ್ರದಲ್ಲಿ ನಾವು ನೋಡ್ಬೋದು, ಇಲ್ಲಿ ಡ್ಯಾಮೇಜ್ ಆಗಿದೆ, ಇಲ್ಲಿ ದ ರೂಟ್ ಗೆಟ್ಸ್ ಪ್ರೊಟೆಕ್ಟೆಡ್. ಸೊ ಹೇಗಾಗುತ್ತೆ, ಹೆಂಗೆ ಮಾಡ್ತಾರೆ? ಈ ಒಂದು ಬ್ಯೂಟಿಫುಲ್ ಮೆಕ್ಯಾನಿಸಮ್ ಇದೆ. ಏನು ಮೆಕ್ಯಾನಿಸಮ್ ಅಲ್ಲಿ ಹೆಂಗಾಗುತ್ತೆ? ಸೇ ಫಾರ್ ಎಕ್ಸಾಂಪಲ್, so double stranded RNA. So once the double stranded RNA enters into the cytoplasm, cytoplasmic ಬಂತು ಅಂದ್ಕೂಡಲೇ ಅಲ್ಲಿ ಡೈಸರ್ ಅಂತ ಒಂದು RNA ಪಾಲಿಮರೇಸ್ ತಿರುಗುತ್ತೆ. ಅದೇನು ಮಾಡುತ್ತೆ? ವಾಟ್ ಇಟ್ ಡೋಸ್, ಇಟ್ ಕ್ಲೀವ್ಸ್ ದ ಡಬಲ್ ಸ್ಟ್ಯಾಂಡರ್ಡ್ RNA. ಆ RNA ಕ್ಲೀವ್ ಮಾಡಿ ಶಾರ್ಟ್ ಇಂಟರ್ಫಿಯರಿಂಗ್ RNA ಮಾಡುತ್ತೆ, ಚಿಕ್ಕ RNA ಮಾಡುತ್ತೆ. ಆ ಒಂದು ಸಣ್ಣ ಸ್ಟ್ರ್ಯಾಂಡ್ನ RNAಗೆ ಇನ್ನೊಂದು ಪ್ರೋಟೀನ್ ಕಾಂಪ್ಲೆಕ್ಸ್ ಒಂದು ಬಂದು ಸೇರಿಕೊಳ್ಳುತ್ತೆ. ಆರ್ಗೊನೇಟ್ ಅಂತ ಒಂದು ಪ್ರೋಟೀನ್ ಕಾಂಪ್ಲೆಕ್ಸ್ ಬಂದು ಸೇರಿಕೊಳ್ಳುತ್ತೆ. ಅದೇನು ಮಾಡುತ್ತೆ? ಈ ಡಬಲ್ ಸ್ಟ್ಯಾಂಡರ್ಡ್ ಸಿಂಗಲ್ ಸ್ಟ್ಯಾಂಡರ್ಡ್ RNA ಮಾಡ್ಬಿಡಿ. ಸಿಂಗಲ್ ಸ್ಟ್ಯಾಂಡರ್ಡ್ RNA ಮಾಡ್ಬಿಡಿ. ಆ ಸಿಂಗಲ್ ಸ್ಟ್ಯಾಂಡರ್ಡ್ RNA ಮಾಡಿದ ಕೂಡಲೇ ಅದು ಒಂದು ಕಾಂಪ್ಲೆಕ್ಸ್ ಫಾರ್ಮೇಷನ್ ಮಾಡ್ಕೊ. ದಟ್ ಈಸ್ RNA ರಿಸ್ಕ್ ಅಂತ ಹೇಳ್ತೀವಿ. RNA ಇಂಡ್ಯೂಸ್ಡ್ ಸೈಲೆನ್ಸಿಂಗ್ ಕಾಂಪ್ಲೆಕ್ಸ್, RNA ಇಂಡ್ಯೂಸ್ಡ್ ಸೈಲೆನ್ಸಿಂಗ್ ಕಾಂಪ್ಲೆಕ್ಸ್ ಆಗಿ ಒಂದು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಅದೇನು ಮಾಡುತ್ತೆ? ಅದು ಸಿಂಗಲ್ ಸ್ಟ್ಯಾಂಡರ್ಡ್ RNA ಏನು ಬಂದಿರುತ್ತೆ ಅದನ್ನು ಕಟ್ ಮಾಡಾಕತ್ತೆ. ಕಟ್ ಮಾಡಿಬಿಟ್ಟು ಒಂದು ಗೈಡ್ ಸ್ಟ್ಯಾಂಡ್ ಇರುತ್ತೆ, ಇನ್ನು ಪ್ಯಾಸೆಂಜರ್ ಸ್ಟ್ಯಾಂಡ್ ಅಂತ ಅನ್ಕೊತಾರೆ. ಈ ಗೈಡ್ ಸ್ಟ್ಯಾಂಡ್ನ ತಗೊಳುತ್ತೆ. ದಿಸ್ ಗೈಡ್ ಸ್ಟ್ಯಾಂಡ್ ಈಸ್ ಕಾಂಪ್ಲಿಮೆಂಟರಿ. This guide strand is complementary to the mRNA, that target mRNA. Complementary to the target mRNA. ಆ ಟಾರ್ಗೆಟ್ mRNAಗೆ ಬಂತ ಅಂದ್ಕೂಡಲೇ ಇದೊಂದು mRNA ಇರುತ್ತೆ. mRNA ಇದು ರಿಸ್ಕ್, ಇಲ್ಲಿ ಕಾಂಪ್ಲಿಮೆಂಟರಿ ಪೇರಿಂಗ್ ಆಗುತ್ತೆ, ಇಲ್ಲಿ ರಿಸ್ಕ್ ಕಾಂಪ್ಲೆಕ್ಸ್ ಇರುತ್ತೆ. ಇದನ್ನು ಕ್ಲೀವ್ ಮಾಡಾಕತ್ತೆ. ಈ ಒಂದು ಭಾಗದಲ್ಲಿ ಇಟ್ ಕಟ್ಸ್. ಸೊ ಇಲ್ಲಿ 5' ಮೀಥೈಲ್ ಕ್ಯಾಪ್ ಇರುತ್ತೆ, ಇಲ್ಲಿ ಪಾಲಿ ಎ ಟೈಲ್ ಇರುತ್ತೆ, ಸಾಮಾನ್ಯವಾಗಿ RNA. ಇದು ಕಟ್ ಆದ ಕೂಡಲೇ ದಿಸ್ RNA ಇಸ್ ನಾಟ್ ಪ್ರೊಟೆಕ್ಟೆಡ್. ಸೊ ಇದು RNAನ ಫ್ರಾಗ್ಮೆಂಟ್ಸ್ ಆಫ್ RNA. ಈ ಥರ ಅನ್ಪ್ರೊಟೆಕ್ಟೆಡ್ mRNA ಅಂದರೆ ಅದಕ್ಕೆ ಮೀಥೈಲ್ ಗ್ರೂಪ್ ಇಲ್ಲ, ಇನ್ನೊಂದು ಪಾಲಿ ಎ ಟೈಲ್ ಇಲ್ಲ 3' ಅಲ್ಲಿ. ಸೊ ಅವಾಗ ಅನ್ಪ್ರೊಟೆಕ್ಟೆಡ್ mRNAಸ್ನ RNAs ಅಂತ ಎನ್ಸೈಮ್ಸ್ಗಳಿರುತ್ತೆ, ಅವೆಲ್ಲ ಇದನ್ನ ಕರಗಿಸಾಕ್ಬಿಡುತ್ತೆ. ದೇರ್ ಬೈ ವಿಥೌಟ್ ದಿ mRNA ದ ಪ್ರೋಟೀನ್ ಸಿಂಥಸಿಸ್ ಕೆನಾಟ್ ಟೇಕ್ಸ್ ಪ್ಲೇಸ್. ವಿ ಆರ್ ಎಕ್ಸ್ಪ್ಲಾಯ್ಟಿಂಗ್ ದ ಮೆಕ್ಯಾನಿಸಮ್ ಆಫ್ RNAi ಆಫ್ ದಿ parasite itself. So thereby we get protected from the parasite. So this is a very beautiful biotechnological approach in developing the disease resistant plants.